ಹುಂಚೆ ನೋಡೋಣ ಬಾಯ ಜುಳು 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 ನೀರು ಬರಾಕತ್ತತಿ. ಹುಂಚೆ ನಿಂಚೆಗಳು ಮಾಡಿ ಒಂದಿಟ್ಟು ವಿದ್ಯಾಕ ಕೊಡ್ತೀನ, ನಾನು ಒಂದಿಟ್ಟು ತಿಂತೀನಿ. ಎಷ್ಟು ದಿನ ಆಗೈತಿ ಇದನ್ನು ತಿನ್ಲಾರ್ದ. ಮನೆ ಬಾಕಲ್ದಾಗ ಬಂದು ನಿಂತೀನಿ, ಒಬ್ರರ ಇನಿಕ್ ನೋಡ್ಯಾರನ ಬಾ ಅಂತೇಳಿ ಕರ್ದಾರನ, ಒಬ್ರು ಬರೋಲ್ರು. ಒಂದು ಚರಿಗೆ ನೀರು ತೊಗೊಂಡು ಒಬ್ರು ಬರೋಲ್ರು ನಾನು ಕರಿಯಾಕ. ನನ್ನ ಬಂಗಾರ ಈಗ ಮಕ್ಕೊಂದ. ಇವನ್ನ ಚಿಗಳಿನ ಒಂದು ಕಡ್ಡಿಗೆ ಹಿಂಗೆ ಸುತ್ತಿ ಒಂದು ಡಬ್ಬೆ ಹಾಕಿ ತೆಗೆದಿಡ್ತೀನಿ. ದಿನ ಒಂದು ತಿನ್ನಾಕತ್ತತಿ. ಹಂಗೆ ವಿದ್ಯಾಕಾಗ ಕೊಟ್ಟು ಕಳಿಸ್ತೀನಿ. ಶಿವಯ್ಯವ್ವ ನಡಣ ಏನ ಟಕ್ 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 ಅಂತೇಳಿ ಏನೋ ಕುಟ್ಟಕತ್ತಿಯಲ್ಲ ನಮ್ಮವ, ಏನು ಎಬ್ಸ್ಕೊಂಡು ಕುಂತಿ? ಆಂಟಿ ಅವ್ರ ಹುಂಚೆ ನೀನು ಚಿಗಳಿ ಮಾಡಕತ್ತೀನಿ. ಅದನ್ನ ಯಾಕೆ ಮಾಡಕತ್ತೀವಿ? ನನಗೂ ತಿನ್ನೋಂಗಾಗಿತ್ತಾರಿ, ಹಂಗೆ ವಿದ್ಯಾಕಾಗ ಮಾಡಿಕೊಟ್ಟಂಗೆ ಆತು ಅಂತೇಳಿ ಮಾಡಕತ್ತೀನಿ. ಏ ಊರು ಸಾರಿಯಡಿ ಎಂತ ಊರೂರು ಬಿಸಿಲಾಗ ಹುಂಚೆ ನೀನು ಚಿಗಳಿ ತಿಂದ್ರೆ ಏನಾಗಕ್ಕಿಲ್ಲ ಕತಿ. ಹಾಲು ಕುಡಿಸು ಆಕಿ ನೀನು ಭಾಳ ಹುಳಿ ಪಳಿ ತಿಂದ್ರೆ ಹುಡುಗರು ಕಕ್ಕೊಂತಾವು, ಅದು ಗೊತ್ತಾಗಂಗಿಲ್ಲ ನಿನಗೆ. ಈ ಬಾಣೆ ತಂದೊಳಗೆ ಬರೀ ಸಿಮಿ ತಿಂದು ನಾಲ್ಗಿ ಜಿಡ್ಡಿಡ್ದಂಗೆ ಆಗೈತ್ರಿ. ಈ ಚಿಗಳಿ ತಿಂದೆ ಅಂದ್ರೆ ನಾಲ್ಗಿ ಹೊಲಸು ಬಿಟ್ಟಂಗೆ ಆಗತ್ರಿ. ಅದಕ್ಕೆ ರೀ ಆಂಟಿ ಯಾರ ಬ್ಯಾಡ್ರಿ ಸಾಜಿಗಡಿ ಬ್ಯಾಡವಾ, ಖುಷಿ ಮಲ್ಲಿ ಕುಡ್ಸಾಕಿ ನೀನು ಬ್ಯಾಡವಾ, ಅದನ್ನೆಲ್ಲ ತಿನ್ನಬಾರ್ದು. ಹುಡುಗಿಯರಿಗೆ ತೊಂದರೆ ಹಾಕೋದ್ರ ಬೇರೆ ಬಿಸಿಲು ಒಂದು ಭಾಳ ಐತಿ, ಏನು ಕೇಳತಿ ಬೇಡ. ಬೇಕಂದ್ರೆ ವಿದ್ಯಾಕಾಗ ಮಾಡಿ ಕೊಟ್ಟು ಕಳ್ಸು. ನೋಡಿಲ್ಲ ಖುಷಿ 3 ಬೀಳು ಮಟ ಇಂಥ ಹುಳಿ ಪದಾರ್ಥ ಏನು ತಿನ್ನಕ್ಕೆ ಹೋಗಬೇಡ. ಆತಾಡ್ರಿ ಬಾಣೆತನ ಅಂತ ಎದಕ್ಕಂತಾರ ಇಂಥದಕ್ಕೆ. ನೀ ಏನಾರ ಗಬ 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 ಹಂಗ ಕೈಗೆ ಪೈಗೆ ಸಿಕ್ಕಿತ್ತು ಗಬ ಗಬ ತಿಂದೆ ಅಂದ್ರೆ ಅದು ಖುಷಿನ ಮ್ಯಾಗ ಪರಿಣಾಮ ಬೀರ್ತತಿ. ಅದಕ್ಕೆ ಹೇಳುದು. ಮಣ್ಣು ನೋಡಿದಿಲ್ಲ ತಂಗಳು ರೊಟ್ಟಿ ತಿನ್ನಿ ಬೇಡವಾ ಅಂತ ಕೈಲಿ ಕಡ್ಡಿ ಮುರಿದು ಹೇಳಿದೆ, ಕೇಳಿಲ್ಲ. ತಂಗಳು ರೊಟ್ಟಿ ತಿಂದು ಹುಡುಗಿ ಹಟ್ಟಿ ಮುರಿದು ಎಷ್ಟು ಹಾಕತ್ತಿತ್ತು. ನೀ ಮಾಡೋ ತಪ್ಪಿಗೆ ಆ ಹುಡುಗಿ ಅನುಭವಿಸ್ಬೇಕನ? ಇಲ್ಲ ಅಲ್ರಿ ತಿನ್ನಂಗಿಲ್ರಿ. ಯಾಕ್ರಿ ಆಂಟಿ ಯಾರ ನಡ ಹಿಡ್ಕೊಂಡು ತನ್ರಿ? ಏನು ಮಾಡಲಿ ಅವ್ವ, ಲಗ್ನ ಹಿಟ್ಟು ಹಾಕಿ ಹೋಗಿದ್ರಲ್ಲ, ಅಷ್ಟು ಹಿಟ್ಟು ರೊಟ್ಟಿ ಮಾಡ್ರೊಳಗೆ ಸಾಕ್ಬೇಕಾಗ ಹೋಗ್ತಾವ ಯವ್ವ. ಮನಿಗೆ ಒಂದಿಷ್ಟು ರೊಟ್ಟಿ ಬಿಡದ್ನ್ಯ, ಹಂಗ ಲಗ್ನದಾಗ ಹಿಟ್ಟು ಹಾಕಿದ್ದಷ್ಟು ಬಿಡದ್ನ್ಯವ. ಸೊಂಟನೇ ಹಿಡ್ಕೊಂಡ್ಬಿಟ್ಟಿದ್ದೇವ ಯವ್ವ ನಂದು. ಇನ್ನು ನಾಳೆ ನೋಡಿದ್ರೆ ಅಮಾಸಿ ದಿನ ರೊಟ್ಟಿ ಮಾಡುವಂಗಿಲ್ಲ, ಮತ್ತು ಪಾಡ್ಯೆ ಅವತ್ತು ರೊಟ್ಟಿ ಮಾಡುವಂಗಿಲ್ಲ. ಅದಕ್ಕೆ ಲಗ್ನ ರೊಟ್ಟಿ ಹಿಟ್ಟು ಹಾಕಿ ಹೋಗಿದ್ರು ಅದಟ್ಟು ಬಡದು ಕೊಟ್ಟನೆ ಅಂದ್ರೆ ಮಾತು ಮುಗಿದು ಹೋಗ್ತತಿ. ಎಲ್ಲ ಕೆಲಸ ನಿಮ್ಗೆ ಆಗಕತ್ತು. ನನಗೆ ನಿಮ್ಗೆ ನೋಡೋಣ ಪಾಪ ಅನ್ನಿಸ್ತತಿ. ನಾನು ಏನು ದಗದ ಮಾಡಕ್ಕೆ ಹಚ್ಚಂಗಿಲ್ಲ ನೀವು. ಈಗ ಬೇಡವಾ, ಮತ್ತೆ ಮುಂದೆ ದಗದ ಮಾಡೋದು ಐತಲ್ಲ. ಈಗ ಬಾಣೆತನ್ನೆಲ್ಲ ಮುಗಿದ್ಮೇಲೆ ಮಾಡಕ್ಕಂತೇವೆ. ಹುಡುಗಿಗೆ ಕಡಿಕ 5 ತಿಂಗಳಾರ ಆಗೋದು ಬೇಡವ. ಕಡಿಕ್ 3 ತಿಂಗಳಾರ ಆತಂದ್ರೆ ನಿಂದ ನೀ ಮಾಡ್ಕೊಂಡು ಹೇಳ್ತಿ ಅಂಕತನ ಬೇಡವ. ಮತ್ತು ಬಾಣೆತನ ಸನ್ನಿ ಅಂತ ಬರ್ತತ್ವಿ. ಹಂಗೇನಾರ ದಗದ ಮಾಡಿ ತಂಪೇರಿ ಏನು ಕಿನ್ನಾರ ಆದ್ರೆ ಏನು ಮಾಡ್ತಿ? ಆ ಬಾಣೆತನ ಸನ್ನಿ ಬಂತಂದ್ರೆ ಯವ್ವ ಲಘು ಕಡಿಮೆ ಆಗಂಗಿಲ್ಲ ಅದು. ನನಗೆ ಬ್ಯಾಸರ ಆಗಕತ್ತತ್ರಿ. ಚೆನ್ನಾಗಿ ಹೊತ್ಕೊಂಡು ದಬ್ಬ ಹೊತ್ಕೊಂಡು ಮಕ್ಕರ ತಂಗಿ ಅಂದ್ರೆ ನಾ ಯಾಕಂತಿ ಬರೇ ಮೂಲಿ ಇಲ್ಲಿ ಹುಡುಕ್ಯಾಡ್ಕೊಂಡು ದಗದ ಮಾಡ್ತಿ. ಚಿಗಡಿಗೆ ಏನೇನು ಹಾಕಿಬಿ? ಮುಂಚೆನೆ ಹಾಕೇನ್ರಿ, ಉಪ್ಪು ಹಾಕೀನಿ, ಬೆಳ್ಳುಳ್ಳಿ ಹಾಕೀನಿ, ಜೀರಿಗೆ ಹಾಕೀನಿ, ಇಷ್ಟು ಹಾಕೀನಿ ನೋಡ್ರಿ. ಒಂದು ಒಣಕಾಯಿ ಒಗಿ, ಅದ್ರಾಗ ಬೀಜ ಹಾಕಕ್ಕೆ ಹೋಗ್ಬೇಡ, ಲಘು ಸಣ್ಣ ಆಗಂಗಿಲ್ಲ. ಒಂದು ಒಣಕಾಯಿ ಒಗಿ, ಹಂಗೆ ಅದಕ್ಕೆ ಒಂದಿಟ್ಟು ಬೆಲ್ಲ ಒಗಿ. ಆಗ ಚಿಗಡಿಗೆ ರುಚಿ ಬರ್ತತಿ. ಹದ ಇತ್ತಂದ್ರೆ ಬೇ ರುಚಿ ಆಗೋದು ನೋಡು. ಹುಳಿ ಉಪ್ಪು ಖಾರ ಸೇರ್ತಂದ್ರೆ ಅದು ರುಚಿ ಆಗೋದು. ನೆನಪ ಹಾರೇನ್ರಿ ಹಾಕಿ ಮಾಡ್ತೀನಿ ಮಾಡ್ರಿ. ಹಂಗಾದ್ರೆ ಖುಷಿವ ಸಾಕಾತು. ಅಯ್ಯವ್ವ ನಡಾಕ್ರು ಮಿಸ್ಗಾಕ ಬರೋವಲ್ದು. ಒಂದಿಟ್ಟು ಇಲ್ಲೇ ಗಾಳಿಗೆ ಅಡ್ಡ ಹಾಕಿನಿ, ಒಂದಿಟ್ಟು ಫ್ಯಾನ್ ಹಚ್ಚಿದೆ. ಆಂಟಿಯಾರ ಲೈಟ್ ಹೋಗ್ಯಾವ್ರಿ. ಮತ್ತು ಅಲ್ಲೊಂದು ಬಲ್ಪ್ ಹತ್ತಿತ್ತಿಲ್ಲ ಬಿ, ಚಾರ್ಜಿಂಗ್ ಅಂದ್ರಿ ಅದು. ಲೈಟ್ ಹೋಗಿ ಬಾಳ್ತಾತ್ರಿ. ಅಯ್ಯೋ ಮಾರ ಮಣ್ಣಾಗ ಅಡಗಲಿ ಯವ್ವ. ಒಂದಿಟ್ಟು ಗಾಳಿಗೆ ಬಂದು ಕುಂದ್ರು ಅಂದ್ರೆ ಈಗ ಕರೆಂಟ್ ಬೇರೆ ತಕ್ಕೊಂಡ್ಬಿಡ್ತಾರ ಮುಡ್ದಾರ್ಗಳು. ಶಿವಯ್ಯವ್ವ ಇದನ್ನ ಬ್ಯಾಸ್ಗಿ ಹ್ಯಾಂಗೆ ಕಳಿದೆ ಯವ್ವ, ಈ ಬ್ಯಾಸ್ಗಿನ ಅಂತ ಅನಿಸ್ಬಿಟ್ಟತ್ ನೋಡು. ಶಿವಯ್ಯವ್ವ ಒಂದಿಟ್ಟು ಇಲ್ಲೇ ಬಾಕಲ್ ಹತ್ತಿರ ಹೋಗಿ ಕುಂದಿರ್ತೀನವ ಯವ್ವ. ಒಂದಿಟ್ಟು ಸುಳು 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 ಗಾಳಿ ಬಿಡ್ತತಿ, ಒಂದಿಟ್ಟು ಸಮಾಧಾನ ಆಗ್ತತಿ. ಅಯ್ಯ ಹೊರಗೆ ಕುಂದ್ರಕ್ಕೆ ಹೋಗ್ಬೇಡ್ರಿ, ಬಿಸಿ ಬಿಸಿ ಗಾಳಿ ಬರ್ತತಿ. ಸುಮ್ಮನೆ ಇಲ್ಲೇ ಕುಂದ್ರಿ, ಸುಳು 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 ಒಂದೀಟು ಗಾಳಿ ಬಿಸುತ್ತ. ನಾ ಬಂದೀನಿ ಒಂದೀಟದ ಪಾರಿ ನೋಡಿ ಸುಮ್ಮನೆ ಕುಂತ್ಲು ನೋಡಿ ಎಂಥದೈತಿಕ್ಕಿದು. ನಾನು ಒಬ್ರು ಒಳಗ ಕರಿಯವಲ್ರ ಹಲಿಬಿರಿ ನಾನು ನೋಡಿ ಕುಂಡಿತಿರು ಕುಂದಿರ್ತಾ ಮಾಡ್ತೀನಿ ತಡಿ ನಿನ್ನ. ಬೆನ್ನಾಗ ಯವ್ವ ಬೇವ್ರ ಸಲ ಒಂದು ಆಗ್ಬಿಟ್ಟವು, ಅಡ್ಡ ಮಕ್ಕೊನಕ್ಕೂ ಆಗಂಗಿಲ್ಲ. ಚುಚ್ಚುತ್ತಾವ ಯವ್ವ, ಕಚ 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 ಚುಚ್ಚದಂಗೆ ಮಾಡ್ತಾವ. ಇವರು ಒಂದು ಪೌಡರ್ ತಂದಾರ್ರಿ, ಅದನ್ನ ತಂದು ಹಾಕ್ಲೇನ್ರಿ ಅಂದ್ರೆ ಅವು ಬೇವ್ರ ಸಲ ಕಡಿಮೆ ಆಕ್ಕವ್ರಿ. ಆಟ ಮಾಡಕ್ಕಂತ ತಡಿಬೇ ಒಂದಿಟ ಅಡ್ಡ ಹಾಕಿನಿ, ಹಿಂದೆಗಡೆ ಹಾಕಕ್ಕಂತೆ. ಈಗ ಎಲ್ಲ ದುಬ್ಬ ತೋದು ತಪ್ಪಂಡಾಗೈತಿ. ಈಗ ಬ್ಯಾಡ್ ತಡಿ ಹಿಂದೆಗಡೆ ಹಾಕಕ್ಕಂತೆ. ಮೊಮ್ಮಗಳ ನನ್ನ ಮೊಮ್ಮಗಳ ಏನು ಮಾಡಕತ್ತೀವ?
ಆಂಟಿಯಾರ ಗಾಳಿ ಇಲ್ಲ ಅಂದ್ರಿ ನೋಡು ಬಿರುಗಾಳಿನ ಬಂದು ಒಕ್ಕರ್ಸ್ಕೊಂತ ನೋಡ್ರಿ ನಮ್ಮ ಮನಿ ಇಟ್ಟು ದಿನ ತಣ್ಣಗಿತ್ತು. ಈಗ ಬಂದೆ ಐತಿ ಬಾ ಐತಿ. ಏ ಸನ, ಏ ನಿಮ್ಮ ಅಮ್ಮ ಬಂದ ನೋಡಿವ ದೊಡ್ಡಮ್ಮ, ನೀರ್ ತಗೊಂಬಾವಿ. ಅಮ್ಮ ಈಗ ಬಂದ್ಯಾ? ಆರಾಮದಿಯಾ ಅಮ್ಮ? ನಿನ್ನೆ ಬರ್ತೀನಿ ಅಂದಿದ್ದಿ. ನಿನ್ನೆ ಬರೋ ಹಾಕಿದ್ನವ ನಿನ್ನ ಗಂಡ ಹೊತ್ತಾಗೈತಿ ಬ್ಯಾಡವ, ಅಲ್ಲಿ ನಮ್ಮ ಗೆಳೆಯ ಬರ್ತಾನ ಅವ್ರ ಮನೆಗೆ ಹೋಗಿ ಬಾ ಅಂತೇಳಿ ಹೇಳಿದ್ನ. ಅವ್ರ ಮನ್ಯಾಗ ಇದ್ನವಾಗನು ಚಂದ ನೋಡ್ಕೊಂಡ್ರು. ಸೋನಕ್ಕ ಮತ್ತ ಪಾಪ ನಿನ್ನ ಗಂಡನ ಗೆಳೆಯ ವಿನಾಯಕಪ್ಪನ ಗೆಳೆಯ ಒಂದು ಸೀರೆ ಉಡಿಸಿ ಕಸಿನ್ಯವ ಅಷ್ಟು ಬಂಗಾರದಾಗ ನೋಡ್ಕೊಂಡ್ರವ ನನ್ನವರು. ಹೌದನ? ನನ್ನ ಮುಂದೆ ಏನು ಹೇಳೇ ಇಲ್ಲ ಇವರು. ಇಷ್ಟೆಲ್ಲ ಆದ್ರೂ ಒಂದು ಮಾತು ನನ್ನ ಮಗ ಹಿಂಗಾಗೈತಿವ ಹಿಂಗಿಂಗಂತ ಒಂದು ಮಾತು ಮಿಸಿಗಿಲ್ಲ. ಏನು ಮಾಡೋದು? ಚಾಯ್ ಕೊಟ್ಟು ಗೊಂಬೆಗೆನ ಈಗ ಚಾಯ್ ಕೊಟ್ಟು ಕುಂದ್ರಶಾಳ ಹೇಂತಿ, ಮತ್ತೆ ಹೇಂತಿ ಏನು ಮಾಡಿದ್ದು ಕಣ್ಣಿಗೆ ಕಾಣಂಗಿಲ್ಲ. ಹೋಗಿ ನನ್ನ ಮೊಮ್ಮಗಳ 15 ದಿನ ಹೋಗಿ ಬಾಳ್ ಬರೋವಾಗ ಜಪ್ನ ಜಾಕೆ ಬಿಟ್ಟಿಯಲ್ಲ ಯವ್ವ. ಜಂಪರ್ ಎಲ್ಲ ಸಡ್ಲಾಗ್ಯಾವಲ್ಲ ನನ್ನವ್ವ. ಎಷ್ಟು ಸೊರಿಗೆಯ ನನ್ನ ತಾಯಿ. ಪಾಪ ಆಕಿನೂ ದಗದ ಮಾಡಿ ದಂದಾಳ ಎತ್ತಿ ಮತ್ತು ಮನ್ಯಾಗ ಕೂಳು ನೀರು ಬೇಕಲ್ಲ ಆಕಿಗೆ ತಿನ್ನಾಕ, ಅದಕ್ಕೆ ಸೊರಿಗ್ಯಾಳ. ಯವ್ವ ದಗದ ಭಾಳ ಅದವನು, ಅದಕ್ಕೆ ಇಷ್ಟು ಸೊರಿಗೆನ ನನ್ನವ್ವ. ಯವ್ವ ಎತ್ತಿ ದಗದ ಕುಂಡಿ ಊರು ಕುಂದ್ರಸಾಕ್ ಬಿಡಂಗಿಲ್ಲ, ಅಟ್ಟು ದಗದ ಹಚ್ತೀವಿ ಐಕಿಗೆ, ಅಟ್ಟು ಕಿಟಿ ಕಿಟಿ ಕೊಡ್ತೀವಿ ಸನಕಗ. ಅಂದಲ್ಲಿ ನಾವು ಹುಡುಗಿ ಹಂಗತಿ ಆಗೈತಿ. ಪಾಪ ಈಕೆಂತೇಳಿ ನಮ್ಮ ಮನ್ಯಾಗ ಉಪ್ಪದ ಬ್ಯಾರೆ ಯಾರಾಗಿತ್ತಂದ್ರೆ ಉಪ್ಪರ ಓದಾರನ ಎತ್ತಿ, ಅದಕ್ಕೆ ಸರಿಗಾಳ ಯವ್ವ ನಿನ್ನ ಮೊಮ್ಮಗಳು. ಬರೋಬ್ಬರಿ ಇಟ್ರು ನೋಡು ಅಂಟಿಯರ್ ಬಗ್ನಿಗೆ ಊಟನ. ಅಯ್ಯ ನಾ ಅರ್ಥದಾಗ ಹೇಳಿಲ್ಲವ ತರೋ, ನೀ ಅಪಾರ್ಥ ಮಾಡ್ಕೊಂಡಿ. ಮತ್ತೆ ಇನ್ನು ಅರ್ಥಾಗ ಹೇಳಿದೆ ಎತ್ತಿ. ನಮ್ಮ ಅತ್ತಿಗೆ ಎದಗದ ಭಾಳ ಹಾಕವಂತೆ ಓಡಾಡಿ ಮಾಡ್ತಾವಲ್ಲ ಅದಕ್ಕೆ ಅನ್ಯವ ನಾನು. ನೀ ಅಪಾರ್ಥ ಮಾಡ್ಕೊಬೇಡವ ಪಾರವ. ಅತ್ತಿ ಮ್ಯಾಗ ಜೀವದಂಗೆ ಜೀವ ಬೆಲ್ಲವ. ಹತ್ತಿದು ಎಲ್ಲರ ಒಂದಿಟ್ಟು ಕರಗಿತ ಅಂತೇಳಿ ಏನು ಕೈಯಾನ ಕಸಬರಗಿ ತಳ ಇಡಂಗಿಲ್ಲ, ಅಟ್ಟು ದಗದ ಮಾಡ್ತಾಳೆ ಯವ್ವ. ಹತ್ತಿ ಅಂದ್ರ ಬಂಗಾರ ಇದ್ದಂಗಿಕಿಗೆ. ಹೌದಿಲ್ಲ ಸಾನಕ್ಕ? ಕೊಂಕ ಮಾತು ಹಗ್ರ ಇಲ್ಲ. ಬಾಯಮ್ಮ ನಿನ್ನ ಪಾನಕ ಮಾಡ್ಕೊಡ್ತೀನಿ ಬಾ, ಬಿಸಿಲಾ ಬಂದಿ. ಇಲ್ಲ ಮನ್ಯಾಗ ಮಾಡಿದವ್ರಿಗೆ ಕಣ್ ಕಾಣಂಗಿಲ್ಲ, ಪಾಪ ನೀನು ದನದ ಬಂದು ಮಾಡ್ಕೊಡ್ತಾ ಪಾನಕ ಹೋಗಿ ಕುಡಿ ಹೋಗು. ಮನೆಯವ್ರು ಏನು ಮಾಡಿದ್ರು ಕಣ್ಣಿಗೆ ಕಾಣಂಗಿಲ್ಲ. ಯಮ್ಮ ಬಸ್ಸದಾಗ ಹೋಗಿ ಕೈಕಾಲು ಮುಖ ತಕೊಂಬ, ನಿನಗಂತ ಪಾನಕ ಮಾಡಿಟ್ಟಿರ್ತೀನಿ. ಹುಷ್ಯವ ಯವ್ವ ಏನು ಸಿಕ್ಕೈತೆ ಯವ್ವ, ಸಂಕಟ ಸುರುತ್ತತಿ. ಅಮ್ಮಾರ ಈಗ ಬಂದ್ರೆ ಯಾಕೆ ಇಟ್ಟೋತನ ನೋಡ್ಲಿಲ್ಲನ? ಈಗ ಮಾತಾಡ್ಸೋಂಗಾತನ? ಅಲ್ಲ ಸಣ್ಣಕ್ಕೆ ಮಾತಾಡ್ಸಕತ್ತಿದ್ಲಲ್ರಿ, ಅದಕ್ಕೆ ನಾನು ಮಾತಾಡ್ಸ್ಲಿಲ್ಲ ತೋರಿ. ಅಮ್ಮಾರ ನೀವು ಪಾನಕ ಗಿನ್ಕ ಕುಡ್ಕೊಂಡು ಆಚೆ ಕಡೆ ಮನೆಗೆ ಹೋಗ್ಬಿಡ್ರಿ. ಸಂಕ್ರಮಂಟಿ ಭಾಳ ನೆನ್ಸಕತ್ತಾಳ್ರಿ ನಿಮ್ಮನ್ನ, ನಿಮ್ಮ ಮಗನು ಭಾಳ ನೆನ್ಸಕತ್ತಾನ. ಹೋಗ್ರಿ ಪಾನಕ ಗಿನ್ಕ ಕುಡಿದು 1-2 ರೊಟ್ಟಿ ತಿಂದ ಹೋರಿ ಗಟ್ಮುಟ್ಟಾಗಿ. ನಾಯಕ್ ಹೋಗ್ಲಿ ಚಿಕ್ಕ ನಿಮ್ಮ ಮಗ ಸೊಸಿ ಎಲ್ಲಿರ್ತಾರ ಅಲ್ಲೇ ಇರ್ಬೇಕಲ್ರಿ ಅತ್ತಿಯಾರ ನೀವು. ನಾವು ಏಸ್ ದಿನದಾರು 4 ದಿನದಾರು. ನೋಡಪ್ಪರ ಹೆಂಗೆ ಮಾತಾಡ್ತಾ ಆಯ್ಕೆ ಕೃಷ್ಣವೇನಿ ಈಕಿದು ಯಾಕ ಭಾಳ ಆತ್ ನೋಡು. ಇಲ್ಲ ಎತ್ತೇಕೆ ಬರೋಬ್ಬರಿ ಅಂದಾಳ. ಸಂಕ್ರವ ಭಾಳ ನೆನ್ಸಾಕತ್ತ. ಮತ್ತು ಮಾವನು ಮೊನ್ನೆ ಒಂದಿಟ್ಟು ಯಾಕ ಅವಂಗೂ ತೆಮ್ಗಿ ತೊಗೊಂಡು ಹತ್ತಿ ಭಾಳ ಜಪ್ ಅಂತ ಜಳಕ್ಯಾನ. ಮತ್ತು ಮಗನ ಸೊಸಿನ ನೋಡ್ಕೊಂಬರೋಗು, ಮತ್ತು ಅಲ್ಲೇ ಇರ್ಬೇಕವ ನೀನು. ಮತ್ತು ಇಲ್ಲೇ ಇದ್ದೆ ಅಂದ್ರೆ ಮಂದಿ ಏನು ತಿಳ್ಕೊಳಕಿಲ್ಲ, ಹೌದಿಲ್ಲ? ಆಡ್ಕೆಕ್ಕವ ಎತ್ತಿ, ಅದಕ್ಕಾಕಿ ನೀನು ಒಳ್ಳೇದಕ್ಕೆ ಹೇಳ. ಬೇಕಂದ್ರೆ ಇವಾಗ ಒಂದು ವಸ್ತಿ ಇರು, ನಾಳೆ ಮುಂಜಾನೆ ಎದ್ದು ಆಚೆ ಕಡೆ ಮನೆಗೆ ಹೋಗು. ಭಾಳ ಬಂದೈತಿ ಮಾಡ್ತೀನಿ. ಆಂಟಿಯಾರ ನೀವು ನನ್ನ ಮ್ಯಾತ್ ತಪ್ಪು ತಿಳ್ಕೊಬೇಡ್ರಿ, ಅಮ್ಮಾರಿಗೆ ಹಂಗತಿ ಅಂದಿದ್ದಕ್ಕೆ. ಇಲ್ಲ ಬರೋಬ್ಬರಿನ ಅಂದಿ. ಇಲ್ಲಿದ್ರೆ ನಮ್ಮ ಮನೆ ಕೆಡಿಸ್ತಾಳ್ರಿ ಅಮ್ಮ. ನೋಡಿ ಕೃಷ್ಣೇನಿ, ಕೇಳುವಾರು ಕಲ್ಕಿ ಮಾತು ಕೇಳಿಸ್ಕೊಳಾರು ಎಲ್ಲಿ ಮಠ ಇರ್ತಾರ ಅಲ್ಲಿ ಮಠ ಕಲಿಸೋರು ಇರ್ತಾರ. ಮೊದ್ಲೇಕ ಇವಕ್ಕ ಬುದ್ಧಿ ಇಲ್ಲ ಕಲಿಯೋಕ, ಮತ್ತು ಅವಕ್ಕೆ ಅಂದ್ರೆ ಏನು ಪ್ರಯೋಜನ, ಹೌದಿಲ್ಲ ತಂಗಿ? ನಮ್ಮ ಅತ್ತಿ ಏನೋ ಅಂದ್ಲಲ್ಲಮ್ಮ ನಿನಗೆ, ಆಚೆ ಕಡೆ ನಿಮ್ಮ ಮಾವಾರ ಮನೆಗೆ ಹೋಗಂದ್ಲವ. ಸಡ ಮಾತಾಡಿದ್ಲು ನೋಡು ನಿಮ್ಮ ಅತ್ತಿ. ಆಕೆ ಹಲಿಬಿರ್ನು ಮೊದ್ಲೇಕ ಆಕಿ ಹಚ್ಚಿ ಕೊಟ್ಲ ನಿಮ್ಮ ಅತ್ತಿಗೆ. ನಿಮ್ಮ ಅತ್ತಿ ಆಕಿ ಕೂಡಿ ಹಿಂಗತಿ ಮಾತಾಡಿದ್ರು ತಂಗಿ. ಇಲ್ಲ ಬಾ ಇನ್ನೊಂದಿಷ್ಟು ದಿನ ನೋಡಾಕಂತಿ ಹ್ಯಾಂಗೆ ಮಾಡ್ತೀನಿ ಇವ್ರನ್ನ. ನೋಡಿಲ್ಲ ನಿನಗಂತೇಳಿ ಸೇಬು ತಂದಿನಿ, ಅಲ್ಲೇ ಇವು ದಾರಾಕ್ಷಿ ಗೋಡಂಬಿ ಅವೆಲ್ಲ ಭಾಳ ಸಸ್ತಾದಾಗಿದ್ದು ತಂಗಿ. ಅದಕ್ಕಂತೇಳಿ ನಿನಗಂತ ತಂದಿನಿ. ಇವನ್ನ ನಿನ್ನ ಟೀಚರ್ಯಾಗ ತೆಗೆದಿಟ್ಕೋ. ಟಜರ್ಯಾಗ ಇಟ್ಕೊಳೋದು ಇವನ್ನ ಗೋಡಂಬಿ ದ್ರಾಕ್ಷಿ. ಕಡಿಗಿಟ್ಟೆ ಅಂದ್ರೆ ಒಟ್ಟರು ಮುಕ್ಕಿ ಹೇಳ್ತಾರ, ನಿನ್ನ ಬಾಯಿನ ಕಾಣಂಗಿಲ್ಲ. ಟೀಚರ್ಯಾಗ ಇಟ್ಕೋ, ನಾ ಹೇಳ್ದಷ್ಟು ಕೇಳು. ವಿದ್ಯಾಕೊಂದು ಮತ್ತು ಕುಬ್ಸ ಯಾವ ಮಾಡ್ತೀರಿ? ಅದ ಒಂದು ಚಲೋ ದಿನ ನೋಡ್ಬೇಕು ಬೇ. ಏನಪ್ಪ ಅನ್ಸ್ಕಂತ ಕೂಡುತ್ತಂತ ಈಗ ಅಮಾಸೆಗಿಂದ ಪಂಚ್ಕೊ ಕೂಡೋದ್ರೊಳಗೆ ಒಂದು ಚಲೋ ದಿನ ನೋಡಿ ಕುಬ್ಸ ಮಾಡ್ಬೇಕು. ಇನ್ನು ಒಂದು ಸಾಸಿಗೆ ನೀರಾಗ ಹಾಕ್ಬೇಕಿವ. ಹೊಳಿ ಕಡೆ ಹೋಗ್ತೀನಿ, ಅಲ್ಲೇ ತೊಗೊಂಡು ಹೋಗ್ತೀನಿ. ಇಲ್ಲೇ ಆದ್ರೆ ಸುಮ್ಮನೆ ಜಗಳ ಹತ್ತ ಓಣ್ಯಾಗ ನೀರಿಲ್ಲ ಅಂತ ಲಬ ಹೊಯ್ಕೊಂತಾರ. ಮತ್ತು ನಾ ಇಲ್ಲಿ ಕೌದಿ ತೊಳೆದು ಹಾಕಿದ್ನಿ ಅಂದ್ರೆ ಎಣ್ಣೆ ಹಚ್ಕೊಂಡು ಹೊಯ್ಕೊಂತಾರವ ಯವ್ವ ನಮ್ಮ ಹೆಸರಲ್ಲೇ. ಬ್ಯಾಡ ಹೊಳಿಗೆ ತೊಗೊಂಡು ಹೋಗ್ತೀನಿ.
ಮನೆ ಹೋಗೋದು ಹಾಕಿಲ್ಲ ರೀ 7 ಸಲ ಹೋಗೋದು ಹಾಕಿರಿ ಹೋಲ್ ಬಿಡ್ರಿ. ಅಯ್ಯ ಬೇಡವ, ನಾವು ವರ್ಷ ಯುಗಾದ್ಯಾಗ ಬಾಗಿಲು ಪಡ್ದೆ ಅವನು ಇವನು ಎಲ್ಲ ಹಾಸಿಗೆ ಪಾಸಿಗೆ ತೊಳೆದು ಹಾಕಿರ್ತೀನ, ಬೇಸ್ ಅನ್ಸಂಗಿಲ್ಲ. ನಿಮ್ಗೊಬ್ಬರಿಗೆ ಒಜ್ಜೆ ಆಗಂಗಿಲ್ಲ ರೀ ಅವು ಕೌದಿ ಹಿಂಡುದು ಮಾಡೋದು. ರೇಣಿ ಇಲ್ಲಿ ಬಂದಿರ್ತಾರ, ರೇಣಿ ಹಿಂಡ್ತಾವ ಅಂತ. ನನಗೆ ಕೌದಿ ಹೋಗ್ಯಾಕ ಬ್ಯಾಸ್ರ ಆಗಂಗಿಲ್ಲ, ಅವ್ನು ಹಿಂಡಾಕ ಆಗಂಗಿಲ್ಲ. ಇವು ಕೌದಿ ಸುಮ್ಮನೆ ಮೂಲ್ಯಾಗ ಹೋಗೋದು ಬಿಡ್ಬೇಕ್ರಿ. ಎಷ್ಟು ತುಟ್ಟಿ ಕೌದಿ ಮೊಳಕ್ಕೆ 200-300 ರೂಪಾಯಿ. ಕೌದಿ ನನ್ನ ನೆನಪ ತಡಿಯ, ಆಕಿ ಸೀಮೋ ಬರ್ತೀನಿ ಅಂದಿದ್ಲು, ಕೌದಿ ಒಲಿ ಸೀಮೋ ಬಂದ್ಲೇ ಇಲ್ಲ ಆಕಿನು. ಅಕ್ಕೋರ ಅಕ್ಕೋರ, ಅಯ್ಯ ಬಾರ ಸೀಮೋ, ನಾನು ನೀಗ ಬಾಯನ್ ಮತ್ತೆ ಬಾಯಾಗಿತ್ತು ಬರ್ಲಿಲ್ಲ ನೋಡಂತಂದೆ, ನೀನ ಬಂದೆ ಬಾ. ಕೌದಿ ಹೊಲ್ಯಾಕ ಹಾಕಿ ನಿಂತಿದ್ರಲ್ಲ ಅದಕ್ಕೆ ಮತ್ತೆ ಕೊಡ್ರಿ, ಕೌದಿ ಅರ್ಬಿ ಕೊಡ್ರಿ. ತಡಿಯವ ಕೊಡ್ತೀನಿ, ಈಗಾಗ ರೊಟ್ಟಿ ಮಾಡಿ ಈಗ ಕುಂತೀನಿ, ಒಂದಿಟ ತಡಿ ಕೊಡ್ತೀನಿ. ಇವ ರಮೇಶ್ ಇಲ್ಲ, ವಿನಾಯಕರ ರಮೇಶ್ ಎರಿಗಿದ್ರು ಬೇಸಿಕ್ಕಿತ್ತಿವ ಮ್ಯಾಗ ಲಾಯಿ ಗಂಟ್ನ್ಯಾಗ ಒಟ್ಟು ಹಳೇ ಅರಿವಿನ ಕಟ್ಟಿಟ್ಟಿನಿ. ತಡಿ ತಂಗಿ, ಗಂಡಸರು ಒಬ್ರು ಇಲ್ಲವ ಮನ್ಯಾಗ, ನಾನ ತೆಗಿಬೇಕು, ಒಂದಿಟ ತಡ್ಕೊ. ಹಂಗಾರ ನೀವು ಅವು ಲಾಯಿ ಗಂಟ್ನ್ಯಾನ ಅರಿವಿ ತೆಗಿರಿ, ನಾನು ಹಿಂದೆಗಡೆ ಬರ್ತೀನಂತ. ಇಲ್ಲೇ ಒಬ್ರು ಹಾಕಿ ನಂದಿದ್ರು ಕೌದಿ ಹೊಲ್ಯಾಕ, ಹಿಂದೆಗಡೆ ಬರ್ತೀನಿ ತೋರಿ ನಾ. ಮತ್ತೆ ನೆನಪಾರಿ ಹಂಗ ಹೋಗಿ